ಎಸ್, ಇವತ್ತಿನ ಒಂದು ತುಮಕೂರು ಬಂದ್ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಅವರದೇ ಆದಂತಹ ರೀತಿಯಲ್ಲಿ ಎಲ್ಲ ಸ್ಥಳೀಯರು, ಹಲವಾರು ಕನ್ನಡ ಪರ ಸಂಘಟನೆಗಳು ಮತ್ತೆ ಹಾಗೆ ಹಲವಾರು ಒಕ್ಕೂಟಗಳು ಈ ಒಂದು ಬಂದ್ಗೆ ಬೆಂಬಲ ನೀಡಿ ತಮ್ಮದೇ ಆದಂತಹ ರೀತಿಯಲ್ಲಿ ಎಲ್ಲರೂ ಸಹ ಅವರವರ ಒಂದು ಘನತೆಗೆ ತಕ್ಕಂತೆ, ಅವರವರ ಒಂದು ಹೋರಾಟದ ಕಿಚ್ಚಿನ ಒಂದು ಬೇಗೆಗೆ ತಕ್ಕಂತೆ ಎಲ್ಲರೂ ಸಹ ಪ್ರತಿಕ್ರಿಯೆಯನ್ನ ನೀಡ್ತಾ ಬಂದಿದ್ರು. ಎಸ್, ಈಗ ಇಲ್ಲಿ ಗುಬ್ಬಿಯಲ್ಲಿ ಸಹ ಎಲ್ಲರೂ ಸಹ ಅವರದೇ ಆದಂಥ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ರು. ತುಮಕೂರಿನಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ರು. ಇನ್ನು ತಿಪ್ಟೂರಿನಲ್ಲಿ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಗುಬ್ಬಿಲಿ ಇರ್ಬೋದು. ತುರುವೇಕೆರೆ ವಿಷಯಕ್ಕೆ ಬಂದ್ರೆ, ತುರುವೇಕೆರೆಯಲ್ಲಿ ಈಗಿರುವಂತಹ ಶಾಸಕರು MT ಕೃಷ್ಣಪ್ಪನವರು ಎಸ್, ಮೊದಲಿನಿಂದಲೂ ಒಂದು ರೀತಿಯಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರವಾಗಿ ಸಾಕಷ್ಟು ಅವರದೇ ಆದಂತಹ ರೀತಿಯಲ್ಲಿ ಒಂದು ಚರ್ಚೆಗೆ ಅನುವನ್ನು ಮಾಡಿಕೊಡ್ತಾ ಇದ್ರು. ಎಸ್, ಎಲ್ಲದರಲ್ಲೂ ಸಹ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರ ನಾವು ಬಿಟ್ಕೊಡೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಓಕೆ, ಅದು ಒಂದು ರೀತಿಯಲ್ಲಿ ಓಕೆ. ಆದ್ರೆ ಇಲ್ಲಿ MT ಕೃಷ್ಣಪ್ಪನವರು ಈಗಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಓಕೆ, ಎಲ್ಲರೂ ಸಹ ಮಾಡಿದ್ದಾರೆ, ಇದರಲ್ಲೇನು ಸ್ಪೆಷಲ್ ಅಂತೀರಾ? ತುರುವೇಕೆರೆ ಶಾಸಕ MT ಕೃಷ್ಣಪ್ಪನವರು ಈಗ ಹರಿಹಾಯ್ದಿರುವಂಥದ್ದು ಕಾಂಗ್ರೆಸ್ನ ವಿಚಾರವಾಗಿ ಏನಪ್ಪಾ ಅಂದ್ರೆ, ಸರ್ಕಾರ ನನ್ನ ಪುಟ್ಗೋಸಿ, ಸರ್ಕಾರ ಈಗಿರುವಂತಹ ರಾಜ್ಯ ಸರ್ಕಾರ ನನ್ನ ಪುಟ್ಗೋಸಿಗೆ ಸಮಾನ ಅನ್ನುವಂತಹ ರೀತಿಯಲ್ಲಿ ತಮ್ಮ ಹೇಳಿಕೆಯನ್ನ, ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಎಸ್, ಹಾಗಾದ್ರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಕೆಂಡಾಮಂಡಲವಾಗಿರುವಂಥದ್ದು. ಎಸ್, ಕಾಂಗ್ರೆಸ್ ವಿರುದ್ಧ MT ಕೃಷ್ಣಪ್ಪ ಈಗ ಕೆಂಡಾಮಂಡಲವಾಗಿರುವಂಥದ್ದು. ಸರ್ಕಾರ ನನ್ನ ಪುಟ್ಗೋಸಿ ಅಂತ ಹೇಳಿ ಈಗ ವಾಗ್ದಾಳಿ ನಡೆಸಿದ್ದಾರೆ. ಎಸ್, ಇಂತಹ ಸರ್ಕಾರ ನಾನು ಎಷ್ಟು ನೋಡಿಲ್ಲ, ಇಂತಹ ಸರ್ಕಾರ ನಾನು ಎಷ್ಟು ನೋಡಿಲ್ಲ ಹೀಗಂತ ಇಡೀ ತುರುವೇಕೆರೆಯಲ್ಲಿ ಶಾಸಕ MT ಕೃಷ್ಣಪ್ಪ ಕಿಡಿಕಾರಿದ್ದಾರೆ. ತುರುವೇಕೆರೆಯಲ್ಲಿ ಲಿಂಕ್ ಕೆನಾಲ್ ವಿರೋಧಿಸಿ ಅಲ್ಲಿ ಪ್ರತಿಭಟನೆಗೆ ಎಲ್ಲರೂ ಸಹ ಸೇರಿರ್ತಾರೆ. ಇಡೀ ತುರುವೇಕೆರೆ ನಗರ ಭಾಗದ ಎಷ್ಟೋ ಜನ ಅಲ್ಲಿ ಸೇರಿರ್ತಾರೆ. ಅಲ್ಲಿ ಕೇವಲ ಪುರುಷರಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಸಹ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಿರುದ್ಧ MT ಕೃಷ್ಣಪ್ಪನವರು ಸಿಡಿದೆದ್ದಿದ್ದಾರೆ. ಓಕೆ, ಇದು ಇಡೀ ತುಮಕೂರು ಜಿಲ್ಲೆಯಾದ್ಯಂತ ಇಂದು ಎಲ್ಲಾ ತಾಲೂಕಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಎಲ್ಲರೂ ಸಹ ಸಿಡಿದೆದ್ದಿದ್ದಾರೆ ಸರ್ಕಾರದ ವಿರುದ್ಧ. ಓಕೆ, ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟನ ಇಲ್ಲಿ MT ಕೃಷ್ಣಪ್ಪ ಮತ್ತೆ ನಮ್ಮ ಮಸಾಲ ಜಯರಾಮ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ತುರುವೇಕೆರೆಯಲ್ಲಿ. ಓಕೆ, ಆದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿನ ಜನರಿಗೆ, ಸಾಮಾನ್ಯ ಜನರಿಗೆ ಏನು ಯಾವ ರೀತಿ ಮೆಸೇಜ್ ಕೊಡ್ಲಿಕ್ಕೆ ಈ ರೀತಿಯಾಗಿ ನಾಲ್ಗೆನ ಹರಿಬಿಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಸರ್ಕಾರ ನನ್ನ ಪುಟ್ಗೋಸಿ ಅಂತ ಹೇಳಿ ವಾಗ್ದಾಳಿ ನಡೆಸಿರುವಂಥದ್ದು. ಇದನ್ನ ಜನಪ್ರತಿನಿಧಿಗಳಿಗೆ ಒಬ್ಬ ವ್ಯಕ್ತಿ ಆಯ್ಕೆಯಾಗಿ ಬಂದಂತಹ ಸಂದರ್ಭದಲ್ಲಿ ಜನರ ನಡುವೆ
ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳಿ. ಓಕೆ, ನಮ್ಮ ನೀರು ನಮ್ಮ ಹಕ್ಕು, ನಾವು ಬಿಡ್ಕೊಡಲ್ಲ. ಓಕೆ, ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲರೂ ಸಹ ಅವರದೇ ಆದಂತ ರೀತಿಯಲ್ಲಿ ವಾಗ್ವಾದವನ್ನು ಮಾಡ್ತಾ ಇದ್ದಾರೆ, ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ, ಹರಿಹಾಯ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಓಕೆ, ಹಾಗಂತೇಳಿ ಈಗಿರುವಂತಹ ರಾಜ್ಯ ಸರ್ಕಾರನ ಪುಟ್ಗೋಸಿ ಅಂತ ನೀವು ದೂಡೋದು ಎಷ್ಟರ ಮಟ್ಟಿಗೆ ಸರಿ ರೀ? ಇದು ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ? ನಿಜವಾಗ್ಲೂ ಇದು ಒಂದ್ ರೀತಿಲಿ ನಾಚಿಕೆಗೇಡು ಅಂತಾನೆ ಹೇಳ್ಬೋದು. ನಾಚಿಕೆಗೇಡಿದು ಅಲ್ರಿ. ಜನಪ್ರತಿನಿಧಿಗಳಾಗಿ ಈ ರೀತಿಯಾಗಿ ಹೇಳಿಕೆಯನ್ನ, ಈ ರೀತಿಯಾಗಿ ನಾಲ್ಗೆಯನ್ನ ಹರಿಬಿಟ್ರೆ ಜನರಿಗೆ ನೀವೇನ್ ಸಂದೇಶವನ್ನ ಕೊಡ್ತಾ ಇದ್ದೀರಿ ಅಲ್ಲಿ ಅನ್ನಂತ. ನೋಡಿ, ಓಕೆ, ನೀವು ಸರ್ಕಾರ, ಎಷ್ಟೋ ಸರ್ಕಾರ ನೋಡಿದಿರಿ. ಎಸ್, ಅಲ್ಲಿ ಇನ್ನೊಂದು ಉಲ್ಲೇಖನೂ ಸಹ ಮಾಡ್ತಾರೆ. ದೇವರಾಜ್ ಅರಸ್ ಅಂತವ್ರ ಸರ್ಕಾರನೇ ನಾವು ನೋಡಿದ್ದೀವಿ. ಯಾರಾಗಾದ್ರೆ ದೇವರಾಜ್ ಅರಸು? ದೇವರಾಜ್ ಅರಸ್ ಹಾಗಾದ್ರೆ ಯಾರು ಅಲ್ರಿ? ಹಾಗಾದ್ರೆ ಅವ್ರಿಗೂ ನೀವು ಕೊಡುವಂತಹ ರೆಸ್ಪೆಕ್ಟ್ ಇಷ್ಟೇನಾ? ಅವ್ರಿಗೂ ನೀವು ಕೊಡ್ತಾ ಇರುವಂತಹ ಒಂದು ರೆಸ್ಪೆಕ್ಟ್ ಇಷ್ಟೇನಾ? ಎಸ್, ನೋಡಿ, ಇಲ್ಲಿ ಕಾಂಗ್ರೆಸ್ ವಿರುದ್ಧ ಈಗ MT ಕೃಷ್ಣಪ್ಪನವರು ಕೆಂಡಾಮಂಡಲ ಆಗಿದ್ದಾರೆ. ಅಷ್ಟೇ ಅಲ್ಲ ನೋಡಿ, ಈಗ ಅಲ್ಲಿ ಮಸಾಲೆ ಜಯರಾಮ್ ಸಹ ಇದ್ದಾರೆ, ಮಾಜಿ ಶಾಸಕರು. ಓಕೆ, ಇವರು ಸಹ ಇದ್ದಾರೆ. ಇಲ್ಲಿ ಇವರು ಸಹ ವಾಗ್ದಾಳಿ ನಡೆಸಿದ್ದಾರೆ. ಏನಂತ? ಎಸ್, ನಮ್ಮ ನೀರು ನಮ್ಮ ಹಕ್ಕು, ನಾವಿಲ್ಲಿ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಎಸ್, ಇದನ್ನ ನಾವು ಜಿಲ್ಲೆಯಾದ್ಯಂತ ಖಂಡಿಸ್ತಾ ಇದ್ದೀವಿ, ನಾವು ಈ ಹೋರಾಟನ ಬಿಡೋದಿಲ್ಲ. ಎಸ್, ಆ ಒಂದು ಛಲ, ಆ ಒಂದು ಹಠ ನಮಗೂ ಇದೆ. ನಮ್ಮ ಜಿಲ್ಲೆಯ ನೀರು ನಾವು ಬೇರೆಯವ್ರು ಬಿಟ್ಕೊಡಲ್ಲ. ನಾವು ಸಹ ಬೆಳಗ್ಗೆಯಿಂದ ಅದನ್ನ ಎಲ್ಲ ಕಡೆನೂ ತೋರಿಸ್ತಾ ಇದ್ದೀವಿ. ಆದ್ರೆ ಯಾರೂ ಸಹ ಈ ರೀತಿಯಾಗಿ ನಾಲ್ಗೆಯನ್ನ ಯಾರೂ ಸಹ ಹರಿಬಿಟ್ಟಿಲ್ಲ. ನೋಡ್ರಿ, ಸರ್ಕಾರ ನನ್ನ ಪುಟ್ಗೋಸಿ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರೆ ನೀವು ಕೇವಲ ಸರ್ಕಾರಕ್ಕೆ ಅಷ್ಟೇ ಅಲ್ಲ ಈ ಮಾತನ್ನ ಹೇಳ್ತಾ ಇದ್ದೀರಿ. ಈ ರಾಜ್ಯ ಸರ್ಕಾರ ಆಡಳಿತದಲ್ಲಿರುವಂತಹ ಸರ್ಕಾರದಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿರುವಂತಹ ಎಲ್ಲರಿಗೂ ನೀವು ಈ ಮಾತನ್ನ ಹೇಳ್ತಾ ಇದ್ದೀರಿ ಅಂತ ಅರ್ಥ ಆಗುತ್ತೆ. ಅಲ್ಲ, ಅಷ್ಟು ಜನ ಸೇರಿರ್ತಾರೆ ಅಂತ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು, ಯಾವುದನ್ನು ಮಾತಾಡಬಾರ್ದು, ಸ್ವಲ್ಪನಾದ್ರೂ ಪರಿಜ್ಞಾನ, ಕಾಮನ್ ಸೆನ್ಸ್ ಅನ್ನೋದು ಬೇಡವಾ? ಎಸ್, ಈಗ ನಾನು ಹೇಳೋದಲ್ಲ, ಪ್ರತ್ಯಕ್ಷವಾಗಿ MT ಕೃಷ್ಣಪ್ಪನವರು ಏನ್ ಹೇಳಿದ್ದಾರೆ, ನಿಜವಾಗ್ಲೂ ಈ ಮಾತನ್ನ ಹೇಳಿದಾರಾ? ನೀವೇ ನೋಡಿ ಒಮ್ಮೆ. ವರ್ಕಾಗಿದೆ, ಕೆಲಸ ಮಾಡಲೇಬೇಕು, ಸರ್ಕಾರಿ ತೀರ್ಮಾನ ಅಂತ. ಸರ್ಕಾರಿ ದೇವಲೋಕದ ಪುಟ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ ನಾವು. ಸರ್ಕಾರಿ ದೇವಲೋಕದ ಪುಟ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ. ವರ್ಕಾಗಿದೆ, ಕೆಲಸ ಮಾಡಲೇಬೇಕು, ಸರ್ಕಾರಿ ತೀರ್ಮಾನ ಅಂತ. ಸರ್ಕಾರಿ ದೇವಲೋಕದ ಪುಟ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ ನಾವು. ಸರ್ಕಾರಿ ದೇವಲೋಕದ ಪುಟ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ. ವರ್ಕಾಗಿದೆ, ಕೆಲಸ ಮಾಡಲೇಬೇಕು, ಸರ್ಕಾರಿ ತೀರ್ಮಾನ ಅಂತ. ಸರ್ಕಾರಿ ದೇವಲೋಕದ ಪುಟ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ ನಾವು. ಸರ್ಕಾರಿ ದೇವಲೋಕದ ಪುಟ್ಗೋಸಿ बोलो भारत माता के, बोलो भारत माता के, MT कृष्णप्पा के, मसाला जयरामಣ್ಣ के. ಬಿಜೆಪಿಯ ಎಲ್ಲ ಮುಖಂಡರು, ಕಾರ್ಯಕರ್ತರು, ಅವರು, ಲೀಲಾವತಿ ಅವರು, ಎಲ್ಲ ಮುಖಂಡರು ಇವತ್ತು ದಿವಸ ನಮ್ಮ ಸಮಿತಿಯವರೆಲ್ಲ ಸೇರಿ ಇಡೀ ಜಿಲ್ಲೆನ ಪ್ರತಿಭಟನೆ ಮಾಡಬೇಕು, ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲಾ ತಾಲೂಕು ಜಿಲ್ಲಾ ಮಟ್ಟದಲ್ಲೂ ಸಹ ಬಂದ್ ಆಗಿದೆ. ದೊಡ್ಡಗಳ ಇಲ್ಲೇ ಮೃತ್ಯುಂಜಯ ಅವರು ಬಂದಿಲ್ವಾ? ದೊಡ್ಡಗಳು ಬಂದಿದ್ದಲ್ಲಪ್ಪ, ಮೃತ್ಯುಂಜಯ ಬಂದಿಲ್ವಾ? ಈಗ ಎಲ್ಲರೂ ಸಹ ಇವತ್ತು ತಾವೆಲ್ಲರೂ ಬೆಳಿಗ್ಗೆ ರಾಮೇಗೌಡರು, ಸೂರಿ, ಎಲ್ಲಾ ಸ್ನೇಹಿತರೆಲ್ಲ ಸೇರಿ, ನಲ್ಪಾಲ್ ಅವರೆಲ್ಲ ಸೇರಿ 2 ರೌಂಡ್ ಹಾಕಿದ್ವಿ. 2 ರೌಂಡ್ ಹಾಕಿ ಈಗಾಗಲೇ ಬಂದಾಗಿದೆ. 100ಕ್ಕೆ 100% ಬಂದು ಯಶಸ್ವಿ ಆಗಿದೆ. ಇದು ಸರ್ಕಾರಕ್ಕೆ ಮನವರಿಕೆ ಮಾಡ್ಕಿದ್ರು. ಮೊನ್ನೆ ಚರ್ಚೆ ಕರೆದಾಗ ನಾನು ಹೋಗಿದ್ದೆ,
ಇಲ್ಲಿ ಬಿಡೋ. ಏನು DCM ನಮ್ಮನ್ನ ಸಭೆ ಕರೆದಿದ್ರು, ನಾನು ಸುರೇಶ್ ಬಾಬು, ವಾಸು, ರಂಗನಾಥ್, ಸುರೇಶ್ ಗೌಡ, ಮಾಗಡಿ MLA ಬಾಲು ಎಲ್ಲರೂ ಭಾಗವಹಿಸಿದ್ವಿ, MLC ಅವರೆಲ್ಲ ಭಾಗವಹಿಸಿದ್ವಿ. ಚರ್ಚೆ ಮಾಡಿದ್ರು. ನಾವು ಅವ್ರಿಗೊಂದು ಸಲಹೆ ಕೊಟ್ಟಿವಿ, ನಿಮಗೆ ಏನು ಸರ್ಕಾರ 3 TMC ನೀರು ಕೊಟ್ಟಿದೆ, ನಾವು ನಿಮಗೆ ಕೊಡ್ಲಿಕ್ಕೆ ವಿರೋಧಿಲ್ಲ. ಅದಕ್ಕೋಸ್ಕರ ವೈಡನ್ ಮಾಡಿದ್ದೀವಿ. ವೈಡನ್ ನಲ್ಲಿ ಚಾನಲ್ ತಯಾರಿ ಅಂತ ಹೇಳಿದ್ವಿ, ಆದ್ರೂ ಒಪ್ತಾ ಇಲ್ಲ. ಏನಾಗಿದೆ, ಜೋಬಿ ಮರದಿಂದ ಸುಮಾರು 2-3 ಅಡಿ ಚಾನಲ್ ಕೆಳಗಡೆ ನೀರು ಕಂಡ್ರೆ ನಮಗೆ ನೀರು ಉಳಿಯಲ್ಲ. ಎಸ್ಪೆಷಲಿ ದಂಡಿಸಲ ಹೋಗಿ ನೀರು ಸಂಪೂರ್ಣವಾಗಿ ಸೈಫೋನ್ ನಲ್ಲಿ ಎಳ್ಕೊಂಡ್ಬಿಡ್ತದೆ. ಇದು ಚಿಕ್ಕನಾಗ್ನಳ್ಳಿಗೆ ಹೋಗಲ್ಲ, ಅದರಲ್ಲಿ ಎಸ್ಪೆಷಲಿ ದಂಡಿಸಲ ಹೋಗಿ ಹೋಗೋದಿಲ್ಲ. ಆಮೇಲೆ ನಮ್ಮ CS ಪುರಿಗೆ ಬರಲ್ಲ. ಗುಬ್ಬಿ ಅಂತೂ 127 ಕಿಲೋಮೀಟರ್ ನೀರೇ ಹೋಗಲ್ಲ. ಅದರಲ್ಲಿ ಶಿರಾ ಬರ್ತದೆ, ನೀರಿ, ತುಮಕೂರು ಕುಡಿಯೋ ನೀರು, ತುಮಕೂರು ರೂರಲ್ಲು, ಜಿಲ್ಲಾ ಮಿನಿಸ್ಟ್ರು ಕೊಟ್ಟಿಗೆರೆ ಹೋಗಲ್ಲ. ಇವತ್ತು ಪೇಪರ್ನ ಸ್ಟೇಟ್ಮೆಂಟ್ ಬಂದಿದೆ, 10 ದಿವಸ ಕೊಟ್ಟಿಗೆರೆ ಮಧ್ಯರಿ ನಮ್ಮ ತಾಲೂಕು ಪುಣ್ಯ ಡೈಲಿ ನೀರು ಕುಡಿತಾ ಇದ್ವಿ ನಾವು. ಅಂತ ಪರಿಸ್ಥಿತಿ ಇರುವಾಗೂ ಸಹ ಅವರು ನಮ್ಮ ಪರವಾಗಿ ನಿಲ್ಲಿಲ್ಲ. ಏನ್ ಹೇಳಿದ್ರು ಜಿಲ್ಲಾ ಮಿನಿಸ್ಟ್ರು, ಇಲ್ಲ ವರ್ಕ್ ಆಗಿದೆ, ಕೆಲಸ ಮಾಡಲೇಬೇಕು, ಸರ್ಕಾರಿ ತೀರ್ಮಾನ ಅಂತ. ಸರ್ಕಾರಿ ದೇವಲೋಕದ ಪುಡ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ ನಾವೀಗ. ದೇವರಾಜ ಅರಸು ಸರ್ಕಾರನ ನೋಡಿದ್ದೀವಿ. ಇವತ್ತು ಎಲ್ಲ ದೇವರಾಜ ಅರಸಿಂದ ದೇಶದ ಸರ್ಕಾರ ಅಲ್ಲ, ನಿಲ್ಸಕ್ಕಾಗೋದಿಲ್ಲ ಅಂತ ಏನಂತ. ಅದರಿಂದ ನಾವು ಹೇಳಿದ್ವಿ, ಒಂದು ಟೆಕ್ನಿಕಲ್ ಕಮಿಟಿ ಸರ್ಕಾರಿ ದೇವಲೋಕದ ಪುಡ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ. ವರ್ಕ್ ಆಗಿದೆ, ಕೆಲಸ ಮಾಡಲೇಬೇಕು, ಸರ್ಕಾರಿ ತೀರ್ಮಾನ ಅಂತ. ಸರ್ಕಾರಿ ದೇವಲೋಕದ ಪುಡ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ ನಾವು. ಸರ್ಕಾರಿ ದೇವಲೋಕದ ಪುಡ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ. ವರ್ಕ್ ಆಗಿದೆ, ಕೆಲಸ ಮಾಡಲೇಬೇಕು, ಸರ್ಕಾರಿ ತೀರ್ಮಾನ ಅಂತ. ಸರ್ಕಾರಿ ದೇವಲೋಕದ ಪುಡ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ ನಾವು. ಸರ್ಕಾರಿ ದೇವಲೋಕದ ಪುಡ್ಗೋಸಿ ನಿಮ್ಗೂ ನೀವು ಸದಾ ರೈತರು ಹಿತಮುಖ್ಯ ಕಾಪಾಡಬೇಕೇ ಹೊರತು ನಮ್ಮ ವೈಯಕ್ತಿಕ ಅಲ್ಲ. ಅದರಿಂದ ದಯವಿಟ್ಟು ಸಹಕಾರ ಮಾಡಬೇಕು. ಇವತ್ತಿನೇನು ಇನ್ನು ಸಾಯಂಕಾಲ 7 ಗಂಟೆ ಪ್ರತಿಭಟನೆ ಇದ್ದೇ ಇರ್ತದೆ. ಇವತ್ತು ಗುಬ್ಬಿ ತುಮಕೂರು ಇಡೀ ಇರ್ತಕ್ಕಂಥ ಆಗಿದೆ. ಇವತ್ತು ನೋಡಿ, ನೀವು ಟಿವಿ ನೋಡಿ ಬರ್ತಾ ಇದೆ, ಈಗಲ್ಲ ಅವ್ರು ಬಿಸಿ ಮುಟ್ಟಿದೆ. ತುಮಕೂರು ಪೂರ್ತಿ ಸಂಪೂರ್ಣ ಬಂದಾಗಿದೆ. ಇವತ್ತು ಗುಬ್ಬಿ ಬಂದಾಗಿದೆ. ಏನು ಇವತ್ತು ತುಮಕೂರು ಗ್ರಾಮಾಂತರ ಬಂದಾಗಿದೆ. ಎಲ್ಲಾ ಸುಮಾರು ಜಿಲ್ಲೆಗಳಲ್ಲಿ ಬಂದಾಗಿದೆ. ನಾವು ಇವತ್ತು ಜಾಸ್ತಿ ಇಲ್ಲೇ ಆಗ್ತಾರೆ ಪ್ರಾರಂಭ. ದಂಡಿಸಿರೋ ಒಬ್ಳಿಗೆ ಫಸ್ಟ್ ಆದ್ರೆ ಸೆಕೆಂಡ್ ಸೇರ್ಪಡೆ ಒಬ್ಳಿಗೆ ಆಗುತ್ತೆ. ಈ ಭಾಗಕ್ಕೆ NPC ಎನಿಸ್ಬೋದು, ಆದ್ರೆ ಆ ಭಾಗಕ್ಕೆ ತೊಂದರೆ ಆಗ್ತದೆ. ಒಂದೇ ಅಲ್ಲ, ಇರ್ತಕ್ಕಂಥ ಸಿರಾ ಒದ್ನೂರು ಇರ್ಬೋದು, ಕೊಟ್ಟಿಗೆ ಯಾವ ಕಡೆ ಭಾಗಿಸಿದ್ರೆ ದೊಡ್ಡ ಒಂದು ನೀರಿನ ಬವಣೆ ಹೇಮಾವತಿ ಹರಿಯಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತೆಲ್ಲ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಭಾರತೀಯ ಜನತಾ ಪಾರ್ಟಿ JDS ಮುಖಂಡರುಗಳಿಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸಿ ಇವತ್ತೆಲ್ಲ ಪ್ರತಿಭಟನೆ ಮಾಡೋಣ. ಒಂದು ರೌಂಡ್ ಎಲ್ಲ ಅಂಗಡಿ ಮುಂಗಟ್ಕೊಳ್ಳಿ, ಸ್ವಲ್ಪ ಅವ್ರಿಗೂ ಹೇಳಿ ನಾವೇನೋ ಮಾಡಿ ತಪ್ಪ ಇದೆ, ಮುಂದಿನ ದಿನಗಳು ಇವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮತ್ತೆ ಕೃಷ್ಣಪ್ಪ ನಾವೆಲ್ಲ ಮುಖಂಡರು बोलो भारत माता के, बोलो भारत माता के, MT कृष्णप्पा के, मसाला जयरामಣ್ಣ के. ಜನತಾದಳ ಬಿಜೆಪಿಯ ಎಲ್ಲ ಮುಖಂಡರು, ಕಾರ್ಯಕರ್ತರು, ಅವರು ಲೀಲಾವತಿ ಅವರು ಎಲ್ಲ ಮುಖಂಡರು ಇವತ್ತು ದಿವಸ ನಿರಂತರವಾಗಿ ಈ ಹೇಮಾವತಿ ನೀರಿಗೋಸ್ಕರ ಬಹಳ ಸರಿ ಹೇಮಾವತಿ ನೀರಿಗೆ बोलो भारत माता के, बोलो भारत माता के, MT कृष्णप्पा के, मसाला जयरामಣ್ಣ के.
ಜನತಾದಳ ಬಿಜೆಪಿಯ ಎಲ್ಲ ಮುಖಂಡರು ಕಾರ್ಯಕರ್ತರು ಸುರೇಶ್ ಅವರು ಲೀಲಾವತಿ ಅವರು ಎಲ್ಲ ಮುಖಂಡರು ಇವತ್ತು ದಿವಸ ನಿರಂತರವಾಗಿ ಈ ಹೇಮಾವತಿ ನೀರಿಗೋಸ್ಕರ ಹೋರಾಟ ಹೇಮಾವತಿ ನೀರಿಗೆ बोलो भारत माता के, बोलो भारत माता के, एमटी कृष्णप्पा के, मसाला जयरामಣ್ಣ के, ಜನತಾದಳ ಬಿಜೆಪಿಯ ಎಸ್ ಇನ್ನ ಈ ಒಂದು ವಿಚಾರವಾಗಿ ಈಗ ಮತ್ತಷ್ಟು ಮಾತಾಡ್ಲಿಕ್ಕೆ ಈಗ ನಮ್ಮೊಟ್ಟಿಗಿದ್ದಾರೆ ನಮ್ಮ ಕರ್ನಾಟಕ ವಾಹಿನಿಯ ಪ್ರಧಾನ ಸಂಪಾದಕರಾದ ಗುರುಪ್ರಸಾದ್ ಸರ್. ಸರ್, ನಿಜವಾಗ್ಲೂ ಇದು ಒಬ್ಬ ಜನಪ್ರತಿನಿಧಿಯಾಗಿ ಅದು ಬೇರೆ 2ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು, ಮತ್ತೆ ಅಷ್ಟು ಜನ ಕಾರ್ಯಕರ್ತರು ಇವರು ಏನ್ ಹೇಳ್ತಾರೆ, ಇವರ ಹೇಳಿಕೆನೆ ನಮಗೆ ಒಂದು ರೀತಿಯಲ್ಲಿ ಮಾತೃ ಸ್ವಭಾವದ ಒಂದು ಉತ್ತಮವಾದಂತಹ ಮಾತುಗಳಾಗಿರ್ತದೆ. ಅವ್ರು ಹೇಳಿದ್ದೇ ದಾರಿ, ಅವ್ರು ಏನ್ ಹೇಳ್ತಾರೋ ಮುಂದಿನ ನಮ್ಗ ಅದೇ ನಡೆ ಅನ್ನುವಂಥ ರೀತಿಯಲ್ಲಿ ಕಾರ್ಯಕರ್ತರು ಕಾಯ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ತೀವ್ರವಾಗಿ ಆಕ್ರೋಶಗೊಂಡು ಒಂದು ರೀತಿಯಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ಒಂದು ಇದಕ್ಕೆ ಒಂದು ಬಿಸಿ ಇರೋದ್ರಿಂದ ಹಾಗಾಗಿ ಆ ಒಂದು ಉದ್ವೇಗದಲ್ಲಿ ಹೇಳಿದ್ದಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸರ್ಕಾರ ನನ್ನ ಪುಟ್ಗೋಸಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದು ಸರಿ ಅನ್ಸ ಹೇಳ್ತೀರಿ ಸರ್? kg 1000 100 grams से परिश्रम 70 ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್. ನಿಜವಾಗ್ಲೂ ಹಾಗಾದ್ರೆ ಈ ಒಂದು ಎಂ ಟಿ ಕೃಷ್ಣಪ್ಪ ಅವರ ಒಂದು ಹೇಳಿಕೆ ಜನರ ಮಧ್ಯೆ ಈ ರೀತಿಯಾಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರ್, ಏನ್ ಹೇಳ್ತೀರಿ ಸರ್? ಕಿರಣ್ ಒಬ್ಬ ಜನಪ್ರತಿನಿಧಿಯಾದವರು ಜನರ ಮುಂದೆ ತಾನು ಏನು ಅನ್ನೋದನ್ನ ಸಾಬೀತು ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಇಂಥ ಒಂದು ಸಂದರ್ಭದಲ್ಲಿ ಸಂಯಮವನ್ನು ಕೂಡ ಕಾಪಾಡ್ಕೊಳ್ಬೇಕು. ಆದ್ರೆ ಮಾತನಾಡುವಂತ ಭಾಷೆ ಇದೆಯಲ್ಲ, ಅದು ಒಬ್ಬ ಜನಪ್ರತಿನಿಧಿ ಆದಂತವ್ರು ಸ್ವಚ್ಛವಾಗಿನೇ ಬಳಸಬೇಕು ಮತ್ತು ತಮ್ಮ ವಿರೋಧಿಗಳನ್ನ ಮಾತುಗಳಿಂದ ತಿವಿಯುವಂತ ಕೆಲಸ ಆಗ್ಬೇಕು. ಅದು ಚಾರಿತ್ರ್ಯ ವಧೆ ಮಾಡುವಂತದಲ್ಲ. ಸೊ ಅವರು ಹೇಳ್ಬೋದು, ಈಗ ಕಾಂಗ್ರೆಸ್ನವರು ನಮ್ಗೆ ಅಷ್ಟಾಗಿರೋದಕ್ಕೆ ನಾವು 136 ಸೀಟ್ ಗೆದ್ದಿದ್ದೀವಿ, ನೀವೇನ್ ಮಾಡಿದ್ದೀರಿ ಅಂತ ಕೇಳಬಹುದು. ಸೊ ಇದೇನಾಗುತ್ತೆ ಅಂದ್ರೆ ಸಮರಕ್ಕೆ ನಾಂದಿ ಆಗುತ್ತೆ ಹೊರತು ಇದರಿಂದ ಪರಿಹಾರ ಏನ್ ಸಿಗಲ್ಲ. ಅಲ್ಲಿ ಸೇರಿರುವಂತಹದ್ದು ನಿಜ, ಆ ಆಕ್ರೋಶವನ್ನ ವ್ಯಕ್ತಪಡಿಸುವಂತದಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ. ಅದು ಪ್ರತಿಭಟನೆ ಮುಖಾಂತರ ಆಗಿರ್ಬೋದು, ಅಥವಾ ಸರ್ಕಾರದ ಮೇಲೆ ಒತ್ತಡ ತರುವಂತದ್ದಾಗಿರ್ಬೋದು, ಅಧಿವೇಶನದಲ್ಲಿ ಮಾತಾಡುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ. ಆದ್ರೆ ಎಲ್ಲೋ ಒಂದ್ ಕಡೆ ಈ ತರದ ಧಾಟಿಯ ಮಾತುಗಳು ಬಹುಶಃ ಒಬ್ಬ ಜನಪ್ರತಿನಿಧಿಗೆ ಅವಶ್ಯಕ ಇರಲಿಲ್ಲ. ತಾನು ಹಾಗಂದ ತಕ್ಷಣ ಚಪ್ಪಾಳೆ ಶಿಲ್ಲೆ ಹೊಡೆದು ಬಿಡ್ತಾರೆ, ಏನೋ ನಮ್ಮನ್ನ ಹೀರೋಯಿಸಮ್ ಅಂತ ಅನ್ಕೊಂಡ್ಬಿಡ್ತಾರೆ ಅನ್ನೋ ಸುಳ್ಳು. ಒಬ್ಬ ಜನಪ್ರತಿನಿಧಿ ಮಾದರಿಯಾಗಿರ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಎಂ ಟಿ ಕೃಷ್ಣಪ್ಪ ಮಾಡಿರ್ಬೋದು. ತುರುವೇಕೆರೆ ಕ್ಷೇತ್ರಕ್ಕೆ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಈ ಬಾರಿ ಅವ್ರು ಗೆದ್ದಿದ್ದಾರೆ, ಎಂ ಪಿ ಕ್ಷೇತ್ರದಲ್ಲಿ ಲೀಡ್ ಕೂಡ ತಂದ್ಕೊಟ್ಟಿದ್ದಾರೆ. ಸೊ ಅದೆಲ್ಲದಕ್ಕೂ ಮೀರಿದಂತಹದ್ದು ಒಬ್ಬ ಜನಪ್ರತಿನಿಧಿ ಇಂಥ ಸಂದಿಗ್ಧ ಸಂದರ್ಭಗಳಲ್ಲಿ ಹೇಗೆ ಸಂಯಮವನ್ನ ಕಾಪಾಡಿಕೊಳ್ತಾನೆ, ಅದರ ಜೊತೆಗೆ ಒಬ್ಬ ರೋಲ್ ಮಾಡೆಲ್ ಆಗಿ ಹೇಗೆ ನಿಲ್ತಾನೆ ಅನ್ನುವಂಥದ್ದು ಅವರ ಫಾಲೋವರ್ಸ್ ಕೂಡ ಅದನ್ನೇ ಗಮನಿಸ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲೆಲ್ಲ ಒಂದ್ ಕಡೆ ಜನಪ್ರತಿನಿಧಿಯ ಈ ಒಂದು ಮಾತುಗಳು ಅಷ್ಟು ಬೇಕಾಗಿರ್ಲಿಲ್ಲ, ಆಕ್ಷೇಪಾರ್ಹ ಅಂತಾನೆ ಹೇಳ್ಬಹುದು. ಸೊ ಇದನ್ನ ಕಾಂಗ್ರೆಸ್ನವ್ರು ಯಾವ ರೀತಿ ತೆಗೆದುಕೊಳ್ತಾರೆ, ಯಾಕೆಂದ್ರೆ ಇತ್ತೀಚಿನ ದಿನಗಳೇನಾಗಿದೆ ಅಂತಂದ್ರೆ ಈ ರೀತಿ ಮಾತಾಡೋನೇ ದೊಡ್ಡ ರಾಜಕಾರಣಿ ಅನ್ನುವಂಥದ್ದು ಆಗ್ಬಿಟ್ಟಿದೆ. ಸೊ ಹಾಗಾಗಿ ಈಗೆಲ್ಲ ಮಾತನಾಡೋದೇನೆ ಅಂತ ರಾಜಕಾರಣಿ ಅನ್ಕೊಂಡ್ರ ಹಿಂದೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ತಾಕತ್ತಿದ್ರೆ ದಮ್ಮಿದ್ರೆ ಅನ್ನುವಂಥದ್ದು, ನಿಮ್ಮಪ್ಪನ್ ಹುಟ್ಟಿದ್ರೆ ಬಾ, ಈ ತರದೆಲ್ಲ ವಿಚಾರಗಳು ಅನೇಕ ಆಡು ಭಾಷೆಯ ಪದಗಳೆಲ್ಲೂ ಕೂಡ ಪ್ರಯೋಗ ಆಗ್ತಾ ಇದೆ. ಆದ್ರೆ ಜನಪ್ರತಿನಿಧಿ ನಾವು ಕಾಪಾಡ್ಕೊಳ್ಬೇಕಾಗಿರೋದು ಅತ್ಯವಶ್ಯ ಅಂತ ಹೇಳ್ಬೇಕಾಗುತ್ತೆ ಕಿರಾಣಿ. ಅಲ್ಲ ಸರ್, ಈಗ ಎಲ್ಲೋ ಒಂದು ಕಡೆ ಈಗಿರುವಂತಹ ಸರ್ಕಾರ ನನ್ನ ಪುಟ್ಗೋಸಿಗೆ ಸಮಾನ ಅಂತ ಹೇಳಿ ಅಲ್ಲಿನ ಮುಂದಕ್ಕೆ ನಾವು ದೇವರಾಜ್ ಅರಸು ಅಂತವರ ಸರ್ಕಾರನೇ ನೋಡ್ಬಿಟ್ಟಿದೀವಿ ಅನ್ನುವಂಥದ್ದು ಅದನ್ನು ಸಹ ಹೇಳ್ತಾರೆ. ಅಂದ್ರೆ ಇವ್ರು ಯಾವ ರೀತಿಯಲ್ಲಿ ಇದನ್ನ ವ್ಯಾಖ್ಯಾನ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೇ ಈಗ ರಾಜಕಾರಣ ಅಂದ ತಕ್ಷಣ ಎಲ್ಲವೂ ಕೂಡ ನಮ್ಮ ಕೈಗೆ ಸಿಕ್ಕುತ್ತೆ ಅನ್ನೋಂಥದ್ದು ಏನಿಲ್ಲ. ಅಂದ್ರೆ ಅವ್ರನ್ನೂ ಸಹ ಒಂದು ಕೀಳು ಮಟ್ಟದಲ್ಲಿ ಕಾಣ್ತಾ ಇದ್ದಾರಾ ಅಂತ ಹಾಗೆ ಹೇಳಿಕ್ ಬರಲ್ಲ. ಅಂದ್ರೆ ಅವರನ್ನ ಆ ರೀತಿ ಅನ್ಕೊಂಡಾಗ ಅದು ಬೇರೆ ರೀತಿಯದ್ದೇ ಆಗುತ್ತೆ. ಅವ್ರನ್ನೇ ಕೇಳ್ಬೇಕಾಗುತ್ತೆ. ಈ ಶಾಸಕ ಎಂ ಟಿ ಕೃಷ್ಣಪ್ಪ ಅವರು ಹೇಳ್ಬೇಕಾಗತ್ತೆ ತಾನು ಯಾವ ಅರ್ಥದಲ್ಲಿ ಹೇಳಿದ್ದೀನಿ ಅಂತ. ನೋಡೋಣ ಏನ್ ಹೇಳ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಸರ್, ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು.
ದೇವಲೋಕದ ಪುಡ್ಗೋಸಿ ಸರ್ಕಾರಿ ದೇವಲೋಕದ ಪುಡ್ಗೋಸಿ ಸರ್ಕಾರಿ ದೇವಲೋಕದ ಪುಡ್ಗೋಸಿ ಸರ್ಕಾರಿ ದೇವಲೋಕದ ಪುಡ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ ವರ್ಕ್ ಆಗಿದೆ ಕೆಲಸ ಮಾಡಲೇಬೇಕು ಸರ್ಕಾರಿ ತೀರ್ಮಾನ ಅಂತ ಸರ್ಕಾರಿ ದೇವಲೋಕದ ಪುಡ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ ನಾವು ಸರ್ಕಾರಿ ದೇವಲೋಕದ ಪುಡ್ಗೋಸಿ 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 ಎಷ್ಟು ಸರ್ಕಾರ ನೋಡಿದ್ದೀವಿ ವರ್ಕ್ ಆಗಿದೆ ಈ ತರಹದ ಹೇಳಿಕೆಗಳು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿಯಾಗಿ ಸ್ವತಃ ಅಲ್ಲಿನ ತುರುವೇಕೆರೆ ಕ್ಷೇತ್ರದ ಜನರೇ ಒಂದ್ ರೀತಿಯಲ್ಲಿ ಇದನ್ನೇ ಎಕ್ಸ್ಪೆಕ್ಟ್ ಸಹ ಮಾಡಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಈ ತರಹದ ಹೇಳಿಕೆಗಳನ್ನ ಕೊಡೋದು ನಿಜವಾಗ್ಲೂ ಸಮಂಜಸವಾದಂತದ್ದು ಅಲ್ಲ. ಮತ್ತೆ ಹಾಗೆ ಕಾಂಗ್ರೆಸ್ ಈಗಿದೆಯಲ್ಲ, ಈಗಿರುವಂತಹ ಸರ್ಕಾರ ಏನ್ ಹೇಳಿದ್ರಿ ಪುಡ್ಕೋಸಿ ಅಂತ, ನೆಕ್ಸ್ಟ್ ಇವಾಗ ಅವರು ಇದನ್ನ ಇಲ್ಲಿನ ಸಚಿವರು ಹಾಗಾದ್ರೆ ನೋಡಿ, ಇಲ್ಲೇ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಇಬ್ಬರು ಸಚಿವತ್ವರಿದ್ದಾರೆ. ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಇನ್ನ ಸಹಕಾರಿ ಸಚಿವರು ಕೆ ಎನ್ ರಾಜಣ್ಣ ಅವರು, ಇನ್ನ ಇವರೆಲ್ಲ ಇದ್ದಾರೆ. ಹಾಗಾದ್ರೆ ಇವರಿನ್ನ ಮುಂದಿನ ನಡೆ, ಹಾಗಾದ್ರೆ ನೀವು ಕೊಟ್ಟಂತ ಈ ಒಂದು ಹೇಳಿಕೆಗೆ ಇದು ದಿನದಿಂದ ದಿನಕ್ಕೆ ಒಂದ್ ರೀತಿಲಿ ಒಂದು ಪುಷ್ಟಿಯನ್ನ ಪಡ್ಕೊಳ್ಳುತ್ತೆ ಹೊರತು ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಲ್ಲ. ಓಕೆ, ನೀವು ಹೇಳ್ತೀರಿ ತದನಂತರ ಅದು ಮುಂದಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ದೇವರಾಜ್ ಅರಸು ಅವರ ಅಂತಹ ಸರ್ಕಾರವನ್ನು ಸಹ ನಾನು ನೋಡಿದ್ದೀನಿ ಅಂತ ಹೇಳ್ತಿರಲ್ಲ. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ನೀವು ವ್ಯಾಖ್ಯಾನ ಮಾಡಿ ಹೇಳಿದ್ದೀರಿ ಅನ್ನುವಂಥದ್ದು ನಿಜವಾಗ್ಲೂ ಇದನ್ನ ಮುಂದಿನ ದಿನಗಳಲ್ಲಿ ಎಲ್ಲಾ ಕಾಂಗ್ರೆಸ್ನ ಹಿರಿಯ ನಾಯಕರು, ವರಿಷ್ಠರು, ಸಚಿವರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಸಹ ನಿಮಗೆ ಈಗ ಇದ್ರ ಬಗ್ಗೆ ಮತ್ತೊಮ್ಮೆ ತರಾಟೆಗೆ ತೆಗೆದುಕೊಳ್ತಾರೆ. ಇನ್ಮೇಲೆ ಬ್ಯಾಟಿಂಗ್ ಶುರು ಮಾಡೋದು ಮತ್ತೆ ಈ ಒಂದು ವಾಗ್ವಾದ ಇಲ್ಲಿಗೆ ನಿಲ್ಲಲ್ಲ ಅನ್ನೋದು ಸಹ ಅಷ್ಟೇ ಸತ್ಯ ಆಗಿರುತ್ತೆ. ಯೂಟ್ಯೂಬ್ ಅಲ್ಲಿ ವ್ಯೂವರ್ಸ್ ಕಡಿಮೆ, ಬಟ್ ಯಾರು ಅಷ್ಟು ಆಮೇಲೆ ಮ್ಯೂಟ್ ಮಾಡ್ಬಿಟ್ಟು ಇದು ಕಮೆಂಟ್ ಬಾಕ್ಸ್ ಕಾಲ್ ನಮ್ಮ ಸಮಿತಿಯವರೆಲ್ಲ ಸೇರಿ ಇಡೀ ಇದು ಚಿಕ್ಕಗಳಿಗೆ ಹೋಗಲ್ಲ, ಅದರಲ್ಲಿ ಎಸ್ಪೆಷಲಿ ದಂಡಿಸಲ ಹೋಗ್ಲಿ ಹೋಗೋದಿಲ್ಲ. ಆಮೇಲೆ ನಮ್ಮ CS ಬರೀಕ್ ಬರಲ್ಲ. ಗುಬ್ಬಿ ಅಂತೂ 127 ಕಿಲೋಮೀಟರ್ ನೀರೇ ಹೋಗಲ್ಲ. ಅದರಲ್ಲಿ ಶಿರಾ ಬರ್ತದೆ, ನೀರು, ತುಮಕೂರು ಕುಡಿಯೋ ನೀರು, ತುಮಕೂರು ರೂರಲ್ಲು, ಜಿಲ್ಲಾ ಮಿನಿಸ್ಟ್ರು ಕೊಟ್ಟಿಗೆರೆ ಹೋಗಲ್ಲ. ಇವತ್ತು ಪೇಪರ್ನ ಸ್ಟೇಟ್ಮೆಂಟ್ ಬಂದಿದೆ, 10 ದಿವಸ ಕೊಟ್ಟಿಗೆರೆ ಮಧ್ಯರಿ ನಮ್ಮ ತಾಲೂಕ್ ಪುಣ್ಯ ಡೈಲಿ ನ್ಯೂಸ್ ಕುಡಿತಾ ನಾವು. ಅಂತ ಪರಿಸ್ಥಿತಿ ಇರುವಾಗೂ ಸಹ ಅವರು ನಮ್ಮ ಪರವಾಗಿ ನಿಲ್ಲಿಲ್ಲ. ಏನ್ ಹೇಳಿದ್ರು ಜಿಲ್ಲಾ ಮಿನಿಸ್ಟ್ರು, ಇಲ್ಲ ವರ್ಕ್ ಆಗಿದೆ, ಕೆಲಸ ಮಾಡಲೇಬೇಕು, ಸರ್ಕಾರಿ ತೀರ್ಮಾನ ಅಂತ. ಸರ್ಕಾರಿ ದೇವಲೋಕದ ಪುಡ್ಗೋಸಿ ಎಷ್ಟು ಸರ್ಕಾರ ನೋಡಿದ್ದೀವಿ ನಾವೀಗ. ದೇವರಾಜ ಅರಸು ಸರ್ಕಾರನ ನೋಡಿದ್ದೀವಿ, ಇವತ್ತಿನೆಲ್ಲ ದೇವರಾಜ ಅರಸಿಂದ ದೇಶದ ಸರ್ಕಾರ ಎಲ್ಲ ನಿಲ್ಸಕ್ಕಾಗೋದಿಲ್ಲ ಅಂತ ಏನಂತ. ಅದರಿಂದ ನಾವು ಹೇಳಿದ್ವಿ. I'm not